ಕ್ರಿಕೆಟ್ ಅಭಿಮಾನಿಯಾಗಿ, ಕ್ರಿಕೆಟ್ ಆಟಗಾರರಾಗಿ ಏನ್ ಹೇಳ್ತೀರಾ IPL ಬಗ್ಗೆ ಅಂತ? ನಂಗೆ ಅಂದ್ರೆ ಅದೊಂದು ಅವಕಾಶ ಎಲ್ರು. ಇವಾಗ ಸೂರ್ಯವಂಶಿ ಅನ್ನೋ ಒಂದು ಹುಡುಗ 13 ವರ್ಷ 14 ವರ್ಷಕ್ಕೆ ರೆಪ್ರೆಸೆಂಟ್ 14 ವರ್ಷಕ್ಕೆ ಒಂದು ದೇಶನ ರೆಪ್ರೆಸೆಂಟ್ ಮಾಡೋ ಅಂತ ಯೋಗ್ಯತೆ ಇದೆ ಅಂತ ತೋರಿಸೋ ಅಂತ ಸ್ಟ್ಯಾಂಡರ್ಡ್ಸ್ ನ ಲಿಫ್ಟ್ ಮಾಡತ್ತೆ. ಎನಿ ದಿಸ್ ಕಮರ್ಷಿಯಲ್ ಕೈಂಡ್ ಆಫ್ ಇವೆಂಟ್ಗಳಾಗಿರ್ಲಿ, IPL ಗಳಾಗಿರ್ಲಿ, ಎಲ್ಲ ಹುಡುಗರಿಗೂ ಒಂದು ಸ್ವಲ್ಪ ನಾವು ಸಾಧನೆ ಮಾಡ್ಬೋದು ಅನ್ನೋಂಥ ಒಂದು ದಾರಿ ಹುಡುಕಕ್ಕೆ ಶುರುವಾಗುತ್ತೆ. ಒಂದು ಇನ್ನೊಂದು, ಈ ಸಾರಿ RCB ಟೇಬಲ್ ಟಾಪರ್ ಅಲ್ಲಿರೋದು ಒಂದು ದೊಡ್ಡ ಸಮಾಧಾನಕರ ಹಾಗೂ ಖುಷಿ ಕೊಡುವಂತ ವಿಚಾರ. ಸೊ 18 ವರ್ಷ ಅಜ್ಞಾತವಾಸ ಏನೋ ಅಂತಾರಲ್ಲ, 4 ವರ್ಷ ಅಜ್ಞಾತವಾಸ ನಾವು ಇನ್ನೂ ಜಾಸ್ತಿನೇ ಅನುಭವಿಸಿದೀವಿ. ಓಕೆ 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 ಸೊ ಇನ್ನ 4 ವರ್ಷ ಜಾಸ್ತಿ ಅನುಭವಿಸ್ತೀವಿ. ಈ ಸಾರಿ ಆದ್ರೂ ಮುಕ್ತಿ ಸಿಗುತ್ತೆ ನೋಡ್ಬೇಕು, ಸಿಗತ್ತೆ ಅಂತ ಅನ್ಕೊಂಡಿದೀನಿ. ಸೊ ಎಷ್ಟು ವೆಯ್ಟ್ ಮಾಡ್ತಿದ್ರ RCB ಕಪ್ ಹೊಡಿಯೋದಕ್ಕೋಸ್ಕರ? ನನಗೆ ತುಂಬಾ ಕುತೂಹಲದಿಂದ ಇದ್ದೀನಿ. RCB ಗೆಲ್ಬೇಕು ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ ಇದೆ. ಅಟ್ಲೀಸ್ಟ್ ಕೊಹ್ಲಿ ಇರೋ ಅಷ್ಟರಲ್ಲಿ ಹೊಡಿಬೇಕು, ಬಿಕಾಸ್ ಐ ಆಮ್ ಎ ಗುಡ್ ಫ್ಯಾನ್ ಆಫ್ ವಿರಾಟ್ ಕೊಹ್ಲಿ. ಸೊ ಹಂಗಾಗಿ ನನಗೆ ಕೊಹ್ಲಿ ಟೀಮಲ್ಲಿ ಆಡೋವಾಗಾದ್ರೂ ಒಂದ್ಸಾರ ಹೊಡೆದ್ಬಿಟ್ಟು ಹೋದ್ರೆ ಖುಷಿ ಅನ್ನೋಂಥದ್ದು ಒಂದು ದೊಡ್ಡ ಅಂದ್ರೆ ಒಂದು ಆಸೆ, RCB ಗೆಲ್ಬೇಕು ಅನ್ನೋಂಥದ್ದು. ಕೊಹ್ಲಿ ಇಷ್ಟ ಅಂತ ಹೇಳಿದ್ರೆ, ಮೊನ್ನೆ ತಾನೇ KL ರಾಹುಲ್ ಆಗಿರ್ಬೋದು, ಕೊಹ್ಲಿ RCB ವರ್ಸಸ್ ಡೆಲ್ಲಿ ಆಡ್ಬೇಕಾದ್ರೆ ಒಂದು ಮನೆ ಮಗ, ಇನ್ನು ದತ್ತಪುತ್ರ. ಸೊ ಹೆಂಗಿತ್ತು ಆ ಒಂದು ಜುಗಲ್ಬಂದಿ? ನನ್ನ ಪ್ರಕಾರ ದೇ ಬೋತ್ ಆರ್ ವೆರಿ ಗುಡ್ ಫ್ರೆಂಡ್ಸ್. ಒಳ್ಳೆ ಫ್ರೆಂಡ್ಸ್ ಅಂತಾನೆ ಅವ್ರು ಅನ್ಕೊಂಡ್ರೆ. ಯಾಕಂದ್ರೆ ನೆಕ್ಸ್ಟ್ ಇದ್ರಲ್ಲಿ ಹಿಂಗ್ ಮಾಡ್ಬಿಟ್ಟು ಹೌದು ಏನೋ ಕಾಮೆಂಟ್ ಆಗಿ ಉಸ್ಕೋ ಕ್ಯಾ ಪತಾ ಹಮ್ ದೋನೋ ಕೈಸೆ ಹೈ ಕರ್ಕೆ ಏನೋ ಹೇಳ್ತಾನೆ. ಅವ್ರಿಗೆಲ್ಲ ಗೊತ್ತಿಲ್ವಲ್ಲ ನಾವಿಬ್ರು ಹೆಂಗಿದೀವಿ ಆಫ್ ದ ಫೀಲ್ಡ್ ಅನ್ನೋದನ್ನ ಹೇಳ್ತಾರೆ. ಸೊ KL ರಾಹುಲ್ಗೆ ಅಗ್ರೆಷನ್, RCB ತಗೊಂಡಿಲ್ಲ ಅನ್ನೋಂತ ಒಂದು ಕೋಪ ಡೆಫಿನೆಟ್ ಆಗಿರುತ್ತೆ. ಯಾಕಂದ್ರೆ ಅವ್ರು 2-3 ಸಾರಿ ಹೇಳಿದ್ರು RCB ಆಡ್ಬೇಕು ಅನ್ನೋ ಓಪನ್ ಆಗಿ ವ್ಯಕ್ತಪಡಿಸಿದ್ರು ಅವರು. ಗುಡ್ ಸ್ಪಿರಿಟ್ ಆಫ್ ದ ಗೇಮ್. ಕೊಹ್ಲಿ ಫಿನಿಶ್ ಮಾಡಿದಿದ್ರೆ ಆ ಒಂದು ಆಕ್ಟಿಗೆ ಒಂದು ಸ್ವಲ್ಪ ಸ್ಟ್ರಾಂಗ್ ರೆಸ್ಪಾನ್ಸ್ ಇರ್ತಿತ್ತು. ಅನ್ಫಾರ್ಚುನೇಟ್ಲಿ ಇನ್ನೊಂದು 15 ರನ್ ಇದ್ದಾಗ ಔಟ್ ಆಗ್ಬಿಟ್ರು ಅನ್ಸುತ್ತಾ? ಬಿಕಾಸ್ ಯಾಕಂತಂದ್ರೆ KL ರಾಹುಲ್ಗೆ ಅಗ್ರೆಷನ್ ಇರುವಂತದ್ದಂತೂ ಎಲ್ರಿಗೂ ಎದ್ದು ಕಾಣಿಸ್ತದೆ. ಬಿಕಾಸ್ ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಕನ್ನಡದ ತಂಡವನ್ನ ಮುನ್ನಡೆಸಬೇಕು, ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆಡಬೇಕು, ಗೆಲ್ಲಬೇಕು ಅನ್ನುವಂಥದ್ದು ಯಾಕೆ ತಗೊಂಡಿಲ್ಲ ಅನ್ನುವಂಥದ್ದು ಒಂದ್ ಕಡೆ. ಅಲ್ಲಿ ಏನಾದ್ರು ಪಾಲಿಟಿಕ್ಸ್ ನಡೆದಿದೆ ಅಂತ ಅನ್ಸುತ್ತಾ? ಪಾಲಿಟಿಕ್ಸ್ ಅನ್ನೋದಕ್ಕಿಂತ ಅಲ್ಲಿ ಅವ್ರದೇ ಕ್ಯಾಲ್ಕುಲೇಷನ್ಸ್ ಬೇರೆ ಇರುತ್ತೆ. ವಿ ಹ್ಯಾವ್ ಎನ್ ಎಮೋಷನ್. ಕನ್ನಡ ಟೀಮು, ಬೆಂಗಳೂರು ಅನ್ನೋ ಎಮೋಷನ್ ನಮ್ಗಿದೆ. ಬಟ್ ಈ ಆರ್ಗನೈಸರ್ಗಳಿಗಾಗಿರ್ಲಿ ಇವ್ರಿಗೆಲ್ಲ ಆ ಎಮೋಷನ್ ನ ಬಳಸ್ಕೊಂಡು ಕ್ಯಾಪಿಟಲೈಸ್ ಮಾಡ್ಕೊಳ್ಳೋಣ ಅನ್ಕೊಂತಾರೆ. ಬಿಟ್ರೆ ಅವ್ರಿಗೇನು ಕನ್ನಡದವನ್ನ ಆಡಬೇಕು ಅನ್ನೋಂತ ಅವಶ್ಯಕತೆ ಇರೋದಿಲ್ಲ. ಅವ್ರ ಮ್ಯಾನೇಜ್ಮೆಂಟ್ಗೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಮ್ಯಾನೇಜ್ಮೆಂಟ್ಗೆ ಏನ್ ಬೇಕು, ಈ ಎಮೋಷನ್ ನ ಬಳಸ್ಕೊಂಡು ನಾವ್ ಹೆಂಗ್ ದುಡ್ಡು ಮಾಡ್ಕೋಬೇಕು, ಹೆಂಗೆ ಮೇಲೆ ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಬಿಗ್ ಬಿಸ್ನೆಸ್, ಕಾರ್ಪೊರೇಟ್ ಸ್ಟೈಲ್ ಆಫ್ ಬಿಸ್ನೆಸ್. ಸೊ ಅವ್ರದೇ ಕ್ಯಾಲ್ಕುಲೇಷನ್ಸ್ ಇರ್ತವೆ. KL ರಾಹುಲ್ ಡೆಫಿನೆಟ್ ಆಗಿ ಎಲ್ಲ ಆರ್ಡರ್ಗಳು ಆಡಿದ್ದಾರೆ, ಟಾಪು ಮಿಡ್ಲು ಎಲ್ಲ. ಇಲ್ಲಿ ನೋ ಕಾಮೆಂಟ್ಸ್, ನಾವೇನು ಅಂತ ಹೇಳಂಗಿಲ್ಲ ಅದನ್ನು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.